A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿ ಚರಿತ್ರೆ ಗೊತ್ತಿಲ್ಲದೆ ಮಾಜಿ ಶಾಸಕರು ಏನೆಲ್ಲ ಮಾತನಾಡುತ್ತಾರೆ. ಸಚಿವ ಎಂಸಿ ಸುಧಾಕರ್ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಸಚಿವ ಎಂಸಿ ಸುಧಾಕರ್. ನನ್ನ ಅಭಿವೃದ್ಧಿ ಕೆಲಸಗಳು ಈ ಕ್ಷಣಕ್ಕೆ ಮಾತ್ರ ಸೀಮಿತವಲ್ಲ, ಮುಂದಿನ ಪೀಳಿಗೆಗೆ ಉಪಯೋಗವಾಗುವ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ನಮ್ಮ ತಾತನವರಾದ ಆಂಜನೇಯ ರೆಡ್ಡಿ ಅವರ ಕಾಲದಿಂದಲೂ ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಿ ಚಿಂತಾಮಣಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತಾ ಬರುತ್ತಿದ್ದೇವೆ. ನಮ್ಮ ರಕ್ತದಲ್ಲಿಯೇ ಅಭಿವೃದ್ಧಿ ಇದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನುಡಿದರು. ಇಂದು ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಸರ್ಕಾರಿ ಆರ್ಯ ವೈಶ್ಯ ಜನಾಂಗದ ರುದ್ರಭೂಮಿಯ ಸರ್ವೆ ನಂಬರ್ 67ರ 1 ಎಕರೆ ಜಮೀನಿನಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ಹಾಗೂ ನೆಕ್ಕುಂದಿಪೇಟೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈ ಮಾಸ್ಕ್ ದೀಪಗಳ ಉದ್ಘಾಟನೆ ಮಾಡಿದ ನಂತರ ಮಾತನಾಡಿದ ಅವರು, ದಿವಂಗತ ಆಂಜನೇಯ ರೆಡ್ಡಿ ಅವರ ಕಾಲದಿಂದಲೂ ಸಾಮಾಜಿಕ, ಶೈಕ್ಷಣಿಕ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡುತ್ತಾ ಎಲ್ಲಾ ಜನಾಂಗದ ಹಾಗೂ ಸಮುದಾಯಗಳನ್ನು ಒಟ್ಟಿಗೆ ಅಭಿವೃದ್ಧಿ ಮಾಡಿಕೊಂಡು ಬಂದಂತಹ ನಮ್ಮ ಕುಟುಂಬವಾಗಿದೆ ಎಂದು ಹೇಳಿದ ಅವರು, ಚಿಂತಾಮಣಿಯ ಹಿಂದಿನ ಚರಿತ್ರೆ ಗೊತ್ತಿಲ್ಲದೆ ತಲೆಗೆ ಬಾಯಿಗೆ ಬರದಂತೆ ಮಾತನಾಡುತ್ತಾರೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಗುಡುಗಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ನನಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದು, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚು ಅನುದಾನ ನೀಡುತ್ತಿದ್ದಾರೆ. ಮುಂದಿನ ಇನ್ನು 2.5 ವರ್ಷಗಳಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್, ಮಾಜಿ ಉಪಾಧ್ಯಕ್ಷ ರಾಣಿಯಮ್ಮ, ಮಾಜಿ ನಗರಸಭಾ ಸದಸ್ಯರಾದ ಜಗದೀಶ್ ರೆಡ್ಡಿ, ಹರೀಶ್, ರಾಜಾಚಾರಿ, ಜಿಎ ಅಕ್ಷಯ್, ಮಾಲಿಕ್ ಪಾಷಾ, ಸಿಕೆಎಲ್ ಚಾಂದ್ ಪಾಷಾ, ಮುಖಂಡರಾದ ಶೇಖ್ ಸಾದಿಕ್, ರಜ್ವಿ, ವಿ ಅಮರ್ ಸೇರಿದಂತೆ ಮತ್ತಿತರರು ಇದ್ದರು. हाँ भाई इधर देखो पीछे चलो ना खड़ा ನಾನು ನಿರಂತರವಾಗಿ ಏನೇ ಒಂದು ಕೆಲಸ ಮಾಡಿದ್ರೆ ನಾನು ಯಾವತ್ತೂ ಈ ಕ್ಷಣಕ್ಕೆ ಇವತ್ತಿಗೆ ನಾನು ಆಲೋಚನೆ ಮಾಡಿಲ್ಲ. ಬಹುಶಃ ಅದು ನಮ್ಮ ಕುಟುಂಬದಲ್ಲಿ ನಮ್ಮ ತಾತ ಅವರಿಂದ ಹಿಡಿದು ನಮ್ಮ ತಂದೆಯವರಿಂದ ಬಂದಿರ್ತಕ್ಕಂಥ ಒಂದು ಆಲೋಚನಾ ಶಕ್ತಿ. ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಿ ಚಿಂತಾಮಣಿ ನಗರ, ಚಿಂತಾಮಣಿ ತಾಲೂಕು ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ದಿವಂಗತ ಎಂಸಿ ಆಂಜನೇಯ ರೆಡ್ಡಿ ಅವರು ಒಂದು ಭದ್ರವಾದಂತ ಬುನಾದಿ ಎಲ್ಲಾ ಕ್ಷೇತ್ರಗಳಲ್ಲಿ ಶೈಕ್ಷಣಿಕ, ಸಾಮಾಜಿಕ ಮತ್ತು ಮೂಲಭೂತ ಸೌಲಭ್ಯ ಇವೆಲ್ಲ ವಿಚಾರದಲ್ಲಿ ಎಲ್ಲಾ ಜಾತಿ ಜನಾಂಗದ ಸಮುದಾಯಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಅವರ ದೂರದೃಷ್ಟಿ. ತಮಗೆ ಗೊತ್ತಿದೆ NR ಬಡಾವಣೆ ಯಾರು ನಿರ್ಮಾಣ ಮಾಡಿದ್ರು, ಅಲ್ಲಿ ಸಿವಿಕ್ ಕಮ್ಯುನಿಟಿ ಸೈಟ್ ಯಾವ ಜಾತಿ ವರ್ಗದವರಿಗೆ ಆ ಕಾಲದಲ್ಲೇ ಸೈಟ್ ಅನ್ನ ನಿಗದಿ ಮಾಡಿದ್ರು ಅಂತಕ್ಕಂಥದ್ದು ತಮ್ಗೆಲ್ರಿಗೂ ಹಿರಿಯರಿಗೆಲ್ರಿಗೂ ಗೊತ್ತಿದೆ. ಗೀತಾ ಮಂದಿರ ಇರ್ಬೋದು, ಅಲ್ಲಿ ಮುಸಲ್ಮಾನರಿಗೊಂದು ಜಾಗ ಕೊಟ್ಟಿದ್ರು. ಈ ರೀತಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಎಲ್ಲರಿಗೂ ಒಂದು ಅವಕಾಶ ಮಾಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ತಂದೆಯವರು ಈಗೇನು ರಾಘವೇಂದ್ರ ಸ್ವಾಮಿ ಮಠ ಇದೆ, ಆ ಜಾಗ ಹಿಂದೆ ಕಾಂಗ್ರೆಸ್ ಪಕ್ಷದ ಆಫೀಸ್ ಮಾಡ್ಬೇಕು ಅಂತಕ್ಕಂಥದ್ದು. ಆದ್ರೆ ಅವರು ಆ ಸಂದರ್ಭದಲ್ಲಿ ಇಲ್ಲ, ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಮಠ ಆಗ್ಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಆ ಸಂದರ್ಭದಲ್ಲಿ ಅದಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟು ಇವತ್ತಿಗೂ ಅವ್ರನ್ನ ಏನೋ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು. ಅದೇ ವಿದ್ಯೆನವ್ರು ಗೊತ್ತಿಲ್ಲ ಇದಲ್ಲ. ನಮ್ಮ ತಂದೆಯವರು ಈಗಲೂ ಅಲ್ಲಿ
ನಮ್ಮ ರಾಘವೇಂದ್ರ ಸ್ವಾಮಿ ಮಠದ ಇದು ಅವತ್ತಿಗೆ ಅದು ನಗರದ ಬೆಳೀತಕ್ಕಂಥ ಭಾಗ. ಇವತ್ತು ಅದು ಎಷ್ಟು ಕೋಟ್ಯಾಂತರ ರೂಪಾಯಿ ಬೆಳೆ ಮಾಡುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ಈ ರೀತಿ ಸದಾ ಎಲ್ಲಾ ಜಾತಿ ವರ್ಗದ ಜನರಿಗೆ ಏನು ನಿರೀಕ್ಷೆ ಇದೆ ಮತ್ತು ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಮನಗಂಡು ಮಾಡುವಂಥದ್ದು. ನಾನು 2004ರಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ನನಗೆ ಈ ಟಿಪ್ಪು ನಗರ ಚೋಟರೆಡ್ಡಿಪಾಳ್ಯ ಭಾಗದ ನಮ್ಮ ಮುಸಲ್ಮಾನ್ ಬಾಂಧವರು ಕೆಲವರು ಮುಖಂಡರು ಬಂದು ನಮಗೆ ಒಂದು ಕಬ್ರಸ್ತಾನ್ಗೆ ಜಾಗ ಬೇಕು, ನಮಗೆ ಈ ಕಡೆಯಿಂದ ಬಾಗೇಪಲ್ಲಿ ಸರ್ಕಲ್ ವರ್ಗೂ ನಾವು ತಗೊಂಡು ಹೋಗ್ಬೇಕು ಅಂತ ಬಂದಂತ ಸಂದರ್ಭದಲ್ಲಿ ನಾನು ಈ ಕಡೆ ಭಾಗದಲ್ಲಿ ಎಲ್ಲಿ ಜಮೀನ್ ಇದೆ ಅಂತ ನೋಡೋಣ ಅಂತ ಪ್ರಯತ್ನ ಪಟ್ಟು ಕಡೆಗೆ ಕರಿಯಪಲ್ಲಿ ಹತ್ರ ಸರ್ವೆ ನಂಬರ್ 128 ಇರಬೇಕು, ಅಲ್ಲಿ ಜಾಗ ಇದೆ ಅಂತ ಹೇಳಿ ಅಲ್ಲಿ ಸರ್ವೆ ಮಾಡಿಸುವಂತ ಪ್ರಯತ್ನ ಮಾಡಿ ನನ್ನ ಆಲೋಚನೆ ಏನಿತ್ತು ಅಂದ್ರೆ ಸುಮಾರು 6 ಎಕರೆ ಹಿಂದೂ ಸ್ಮಶಾನಕ್ಕೆ ಆ ಭಾಗದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಸ್ಮಶಾನಕ್ಕೆ ಮಾಡಬೇಕು, ಸುಮಾರು 4 ಎಕರೆ ಮುಸ್ಲಿಂ ಕಬರಸ್ಥಾನಕ್ಕೆ ಕೊಡ್ಬೇಕು, 3 ಎಕರೆ ಯಾಕೆ ಕ್ರಿಮೋಟೇರಿಯಂ ಮಾಡಬಾರ್ದು ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಕೊಟ್ಟು ಅಲ್ಲೆಲ್ಲ ಸರ್ವೆ ಮಾಡುವಂಥದ್ದು ಮತ್ತೊಂದು ಪ್ರಯತ್ನ ಪಟ್ಟೆ. ಆದ್ರೆ ಅಲ್ಲಿ ಏನಾಗಿತ್ತು, ಕೆಲವೆಲ್ಲ ಬಹಳ ಹಿಂದೆನೆ ಅದು ತೋಪದು ಕೆಲವರಿಗೆ ಮಂಜೂರಾಗಿದೆ ಅಂತ ಹೇಳಿ ಕೆಲವರು ಕೋರ್ಟ್ ಆದೇಶಗಳು ಇವೆಲ್ಲ ಗೊಂದಲಗಳಿದ್ದರಿಂದ ಸುಮಾರು ಒಂದು 7-8 ಸಭೆಗಳನ್ನ ನಾನು ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ತರುವಂತದ್ದು ಮಾಡಿದ್ದಾರೆ. ಸೌಂಡ್ ಕಮ್ಮಿ ಮಾಡಿ 2 ಬಾರಿ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಯಿತು. ಇಲ್ಲಿ ಇದರ ಹಿನ್ನೆಲೆ ತಮಗೆ ಗೊತ್ತಿರಬೇಕು. ಮೂಲವಾಗಿ ಆಂಜನೇಯ ಎಕ್ಸ್ಟೆನ್ಷನ್ದಲ್ಲಿ ವೈಶ್ಯ ಏನೋ ಸ್ಮಶಾನ ಅಂತ ಹೇಳಿ ಆ ಕಾಲದಲ್ಲಿ 20 ಕುಂಟೆ 20 ಕುಂಟೆನೋ ಜಾಗ ಇತ್ತು. ನಮ್ಮ ತಾತ ಅವ್ರ ಕಾಲದಲ್ಲಿ ಮುನ್ಸಿಪಲ್ ಅಧ್ಯಕ್ಷರಿರುವಂತ ಸಂದರ್ಭದಲ್ಲಿ ಅದು ಬೆಳವಣಿಗೆ ಆಗ್ತಾ ಇದೆ, ಅಲ್ಲಿ ಬೇಡ ಅಂತ ಹೇಳಿದಾಗ ಈಗ ಪರ್ಯಾಯವಾಗಿ ಇದನ್ನ ಇಲ್ಲಿ ಕೊಡುವಂತ ಕೆಲಸ ಆ ಕಾಲದಲ್ಲೇ ಆಗಿರುವಂತದ್ದು. ಇಲ್ಲಿ ಇರ್ತಕ್ಕಂಥ ಸ್ಥಳೀಕರಿಗೆ ಹಳುಬರಿಗೆ ಅದರ ವಸ್ತುಸ್ಥಿತಿ ಗೊತ್ತು. ಯಾರೋ ಮೊನ್ನೆ ಬೇರೆ ಊರಿನಿಂದ ಬಂದಿರೋರಿಗೆ ವಿನಾಕಾರಣ ನಮ್ಮ ಕುಟುಂಬದ ಮೇಲೆ ಆಪಾದನೆ ಮಾಡುವಂತವ್ರಿಗೆ ಆ ವಿಚಾರಕ್ಕೆ ಚರಿತ್ರೆ ಗೊತ್ತಿರಲ್ಲ. ಏನು ಈ ಊರಿನ ಚರಿತ್ರೆ, ಈ ಊರಲ್ಲಿ ಏನೇನು ಯಾವ ರೀತಿ ಬದಲಾವಣೆ ಆಯ್ತು ಅಂತಕ್ಕಂಥದ್ದು ಅವ್ರಿಗೆ ಯಾವ್ದು ಮಾಹಿತಿ ಇರೋದು. ಅವ್ರಿಗೆ ಏನ್ ಬಾಯಿ ತೋಚುತ್ತೋ ಏನ್ ತಲೆಗೆ ಬರುತ್ತೋ ಅದನ್ನ ಮಾತಾಡ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಇಲ್ಲಿ ನಾವು ಹಳೆ ಪದ್ಧತಿಗಳಲ್ಲಿ ಇಲ್ಲಿ ನಾವೇನು ಶವ ಸಂಸ್ಕಾರ ಮಾಡುವಂತದ್ದು ಏನು ನಾವು ನಮ್ಮ ಶಾಸ್ತ್ರೋಕ್ತವಾಗಿ ಮಾಡುವಂತದ್ದು ಇವತ್ತು ಸುಡುವಂತ ಸಂದರ್ಭದಲ್ಲಿ ಗಾಳಿಗೆ ಮತ್ತೊಂದು ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಅವರು ಹೇಳಿರ್ತಕ್ಕಂಥ ವಿಚಾರನು ವಾಸ್ತವಿಕ. ನಾವು ಅದನ್ನ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಆದ್ರೆ ಹಂಗಂತ ಹೇಳಿ ಇವತ್ತು ಊರು ಬೆಳೆದಂಗೆಲ್ಲ ನಾವು ಹೊರಗೆ ಹೋಗಕ್ ಆಗೋದಿಲ್ಲ. ಅದಕ್ಕೇನು ವೈಜ್ಞಾನಿಕವಾಗಿ ಅದಕ್ಕೇನು ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡ್ಬೇಕು. ನನ್ನ ಕನಸು ಅಲ್ಲಿ ಏನು ಕನಸು ಕಟ್ಕೊಂಡಿದ್ದೆ ಅದು ನನ್ಸಾಗ್ಲಿಲ್ಲ. ಆಗ ನಾನು ಅಕ್ಷಯ ಹೇಳಿದಾಗೆ ಇಲ್ಲಿ ಗೊಂದಲ ಆದಂತ ಸಂದರ್ಭದಲ್ಲಿ ಅವರೆಲ್ಲರೂ ನನ್ನ ಹತ್ರ ಆನಂದ್ ಇವರೆಲ್ಲರೂ ಬಂದು ನನಗೆ ಫೋನ್ ಮಾಡಿ ಈ ತರ ತೊಂದರೆ ಆಗ್ತಿದೆ ಅಂತ ಹೇಳಿ ಸುರೇಶ್ ಎಲ್ಲರೂ ನಮ್ಮ ನಗರಸಭಾ ಸದಸ್ಯರೆಲ್ಲ ಹೇಳಿದ್ರು, ಕಿರಿಯರೆಲ್ಲ ಹೇಳಿದಾಗ ನಾನೇ ಸ್ವತಃ ಅವತ್ತು ಇಲ್ಲಿ ಬಂದು ಅವ್ರಿಗೆಲ್ಲ ಹೇಳಿದೆ, ನಾನಿಲ್ಲ ನಿಮ್ಗೆ ಯಾಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡ್ತೀವಿ ಅಂತ ಹೇಳಿ ತಾತ್ಕಾಲಿಕವಾಗಿ ಒಂದು ಚಿಮ್ನಿ ಮಾಡ್ಬೇಕು ಅಂತ ಹೇಳಿ ಚಿಮ್ನಿ ಮಾಡ್ತೀವಿ ಅಂತ ಹೇಳಿ ಅದ್ರದ್ದು ಚರ್ಚೆ ಮಾಡಿ. ಆಗ ನಾನು ಬೆಂಗಳೂರಿನಲ್ಲಿ ಯಾರು ಇದನ್ನ ಡಿಸೈನ್ ಮಾಡ್ತಾರೆ ಅಂತ ಹೇಳಿ ನಾನು ಅವತ್ತಿನ MLA ಆಗಿರ್ಲಿಲ್ಲ. ಆದ್ರೆ ಒಂದು ಪ್ರಯತ್ನ ಎಷ್ಟಾಗ್ಬೋದು ಅಂತ ಒಂದು ಮಾಹಿತಿ ಬೇಕಿತ್ತು ನನಗೆ, ಎಷ್ಟು ಹೆಚ್ಚಾಗ್ಬೋದು ಏನ್ ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ಪ್ರಭಾಕರನ್ ಅಂತ ಹೇಳಿ ಅವರು ಸುಮಾರಿಗೆ 85-88 ವರ್ಷ ಅವರು. ನಾನು ಅವರನ್ನ ನಮ್ಮ ಈಗೇನು ನಮ್ಮ ಹಾಗೂ ಇಲ್ಲಿ ಪಟಾಳಮ್ಮ ರೂಪದಲ್ಲಿ ಒಂದು ಶುದ್ಧ ನೀರಿನ ಘಟಕವನ್ನ ಪ್ರಾರಂಭ ಮಾಡುವಂತ ಕಾರ್ಯಕ್ರಮ. ಇದಾದ್ಮೇಲೆ ತಾಲೂಕಿನಲ್ಲಿ ಸಮುದಾಯ ಭವನ ಮತ್ತು ಅಂಗನವಾಡಿ ಕಟ್ಟಡ ಸುಮಾರು 1.5 ಕೋಟಿಯಲ್ಲಿ ಅದರ ಒಂದು ಭೂಮಿ ಪೂಜೆ ಇದೆ. ಇದಿಷ್ಟು ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಕಲಾಗ್ತಾ ಇದೆ. ನಾನು ಹೆಚ್ಚಿನ ಸಮಯ ತಿಳ್ಕೊಳ್ಳೋದಿಲ್ಲ, ಆದ್ರೂ ಕೆಲವು ವಿಚಾರಗಳು ನಾನು ಹೇಳಬೇಕಾಗುತ್ತೆ. ಈಗ 2023ರಲ್ಲಿ ತಾವೆಲ್ಲರೂ ನನ್ನ ಮೇಲೆ ಬಹಳ ಹೆಚ್ಚಿನ ವಿಶ್ವಾಸ ಇಟ್ಕೊಂಡು ನನ್ನನ್ನ 2 ಬಾರಿ ಸೋತಿದ್ದಂತವ್ರಿಗೆ ಮತ್ತೆ ತಾವು ನನ್ನನ್ನ ಗೆಲ್ಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಮಂತ್ರಿ ಆಗುವಂತ ಅವಕಾಶವನ್ನ ತಮ್ಮೆಲ್ಲರ ಸಹಕಾರದಿಂದ ಆಗಿದೆ. ಆ ಕಾರಣದಿಂದ ನಾನು
10 ವರ್ಷಗಳು ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಸದಾವಕಾಶ ಸರ್ಕಾರ ಇರ್ತಕ್ಕಂಥ ಸದಾವಕಾಶ ಸಂದರ್ಭದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತದ್ದಕ್ಕೆ ಗಮನ ಕೊಟ್ಟು ಪ್ರಾರಂಭದಿಂದ ಮೊದಲನೇ ದಿನದಿಂದ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತದ್ದಕ್ಕೆ ಎಲ್ಲ ಪ್ರಯತ್ನ ಮಾಡಿ ಈಗ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಚಿಂತಾಮಣಿ ನಗರದಲ್ಲಿ ಬಹಳ ಹಿಂದೆ ನಾನು 2004ರಿಂದ 2013ವರೆಗೂ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಬಹಳಷ್ಟು ರಸ್ತೆ ಕಾಮಗಾರಿಗಳನ್ನ ಮಾಡಿತ್ತು. ಆದ್ರೆ 10 ವರ್ಷಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಕೆಲಸ ಆಗಿದೆ. ಅವನ್ನೆಲ್ಲ ಪೂರೈಸುವಂತದ್ದಕ್ಕೆ ನಾವು ನಗರೋತ್ಥಾನ ಯೋಜನೆಯಲ್ಲಿ ಎಲ್ಲ ಮುಖ್ಯ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದರ ಪ್ರಯತ್ನ ಮಾಡಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ತಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಇಡೀ ಹಳೆ ಅಖಂಡ ಕೋಲಾರ ಜಿಲ್ಲೆ ಪ್ರಪ್ರಥಮವಾಗಿ ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಮಂಜೂರು ಮಾಡಿಸಿದ್ದು ನಮ್ಮ ಚಿಂತಾಮಣಿಗೆ, ನಮ್ಮ ಕನ್ನಡ ಚೌಡರಿಗೆ. ಆದ್ರೆ ಇವತ್ತು ಊರು ಬೆಳೀತಾ ಇದೆ. ಚಿಂತಾಮಣಿ ನಗರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ, ಕೋಲಾರ ಜಿಲ್ಲೆಯನ್ನು ಸೇರ್ಕೊಂಡು ಕೂಡ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಚಿಂತಾಮಣಿ ನಗರ ಬೇಡಿಕೆಗಳು ನಿರೀಕ್ಷೆಗಳು ಜಾಸ್ತಿ ಇದಾವೆ. ಆ ಕಾರಣಕ್ಕಾಗಿ ನಾವು ಒಳಚರಂಡಿಗೆ ಸುಮಾರು 52 ಕೋಟಿ ಮಂಜೂರು ಮಾಡಿಸಿ ಈಗ ಅದು ಕಾಮಗಾರಿ ಕೂಡ ಚಾಲನೆ ಆಗಿದೆ. ಈ ಕಡೆ ಲೆಕ್ಕಂಗಿ ಕೆರೆಯಿಂದ ದಾಟಿ ಹಿಂದೆ ಪುಕ್ಕನಳ್ಳಿ ಹತ್ರ ಒಂದು STP ಮಾಡೋಣ ಅಂತಿದ್ವಿ. ಅಲ್ಲಿ ಜಾಗದ ಸಮಸ್ಯೆ ಆಗಿ ಈಗ ಚಕ್ರಟೇಡಿ ಹತ್ರ ಈಗ ಸುಮಾರು ಇದೇ ಕಾರ್ಯಕ್ರಮದಲ್ಲಿ 10 ಕೋಟಿ ವೆಚ್ಚದಲ್ಲಿ ಅಲ್ಲಿ STP ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ 6 KLD 6.6 MLD ಒಂದು ಕೆಪಾಸಿಟಿಗೆ ನಾವು ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಇದು ಮಾಡುವಂತದ್ದಕ್ಕೂ ಈಗ ಮಂಜೂರಾಗಿದೆ. ಕಾಮಗಾರಿ ನಡೀತಾ ಇದೆ. ಈಗ ಎಲ್ಲೆಲ್ಲಿ ನಗರದ ಕೆಲವು ಭಾಗದಲ್ಲಿ ಬಹಳ ಹಿಂದೆ ಆಗಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಕೂಡ ಬದಲಾಯಿಸುವಂತದ್ದಕ್ಕೂ ನಾವು ಕ್ರಮ ವಹಿಸ್ತಾ ಇದ್ವಿ. ಈ ರೀತಿ ಹಲವಾರು ಕೆಲಸಗಳನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ನಮಗೆ ಗೊತ್ತಿರುತ್ತೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸುಮಾರು 50 ಕೋಟಿ ಕೊಟ್ಟಿರೋದ್ರಲ್ಲಿ ಸುಮಾರು 10ರಿಂದ ಒಂದು 5 ಕೋಟಿಯನ್ನ ಅಲ್ಪಸಂಖ್ಯಾತರು ವಾಸ ಇರುವಂತಹ ಜಾಗದಲ್ಲಿ ಸಿಮೆಂಟ್ ರಸ್ತೆಗಳನ್ನ ಮಾಡಿದ್ದಾರೆ. ಇನ್ನ ಸುಮಾರು ಕೇಳಿದ್ದೀನಿ, ಸುಮಾರು ಇನ್ನ 15 ಕೋಟಿ ಬೇಕು ಅಂತ ಕೇಳಿದ್ದೀನಿ. ಆ ಎಲ್ಲ ಬಂದ್ರೆ ನಮ್ಮ ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ ಬಾಂಧವರು ಇರುವಂತಹ ಭಾಗದಲ್ಲಿ ರಸ್ತೆಗಳೆಲ್ಲ ಆಗ್ತದೆ. ಈಗ ನಗರೋತ್ಥಾನ ಯೋಜನೆಯಲ್ಲಿ ನಿಮಗೆ ಗೊತ್ತಿದೆ, MG ರಸ್ತೆಯಿಂದ ಊರು ಮುಂದೆ ಬರುವಂತಹ ರಸ್ತೆ ಕೂಡ ತಗೊಂಡಿದ್ದೀವಿ. ಕಾಮಗಾರಿ ಪ್ರಗತಿಯಲ್ಲಿ ಈ ರಸ್ತೆ ಕೂಡ ನಾವು ಬಂದ ಮೇಲೆ ಕಾಣಿಸ್ತಕ್ಕಂಥದ್ದು. ಈಗ ದೊಡ್ಡಪೇಟೆ ರಸ್ತೆನೂ ಕೂಡ ಯಾರು ತಗೊಳ್ತಾ ಇದ್ರು. ಈಗಾಗಲೇ ನಾನು ಅಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂಡೆ. ಬಹಳಷ್ಟು ಜನ ವರ್ತಕರಿದ್ರು, ಬಹಳಷ್ಟು ಜನ ಅಭಾಗ್ಯರಿದ್ದಾರೆ, ಇಲ್ಲಿ ಕೆಲವು ಇರಬಹುದು. ನೀವೆಲ್ಲ ಸುಮಾರು ದಿವಸದಿಂದ ನೋಡ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ ಆಗಿದೆ, ರೈಲ್ ಓಡ್ತಾ ಇದೆ, ಹೆಚ್ಚು ಒತ್ತಡ ಆಗ್ತಾ ಇದೆ. ಇರುವಂತ ರಸ್ತೆಯಲ್ಲಿ ಓಡಾಟ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಶಾಲೆಗೆ ಹೋಗಂತ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಕ್ ಆಗ್ತಾ ಇಲ್ಲ. ರಸ್ತೆ ಕಿರಿದಾಗಿದೆ. ಅದಕ್ಕೆ ಹಿಂದೆಲ್ಲ ನಾನು 2013ರಲ್ಲಿ ಅದಕ್ಕೆ ಯೋಚನೆ ಮಾಡಿದ್ದೆ. ಆದ್ರೆ ಚುನಾವಣೆಯಲ್ಲಿ ನಾವು ಸೋತಿದ್ರಿಂದ ಅದು ನಮಗೆ ಕನಿಷ್ಠ ಅಂದ್ರೇನು ಒಂದು ಈಗ ಅಧಿಕಾರಿಗಳು 12 ಮೀಟರ್ ಆಗ್ಬೇಕು ರಸ್ತೆ ಅಂತ ಕೇಳ್ತಾ ಇದ್ದಾರೆ. ನಾವು ಮಾರ್ಕಿಂಗ್ ಈಗ